ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆಯಲ್ಲ, ಸರ್ಕಾರದಿಂದ ಅಂಗನವಾಡಿ ಟೀಚರ್ಸ್ ಮತ್ತು ಹೆಲ್ಪರ್ ಉದ್ಯೋಗಗಳು ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದೆ ಸರ್ಕಾರದಿಂದ. ಸ್ನೇಹಿತರೆ, ತಾವೇನಾದರೂ 10ನೇ ತರಗತಿ 12ನೇ ತರಗತಿ ಪಾಸಾದರೆ ಈ ಒಂದು ಉದ್ಯೋಗಗಳಿಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ಥರ ಅರ್ಜಿ ಸಲ್ಲಿಸಬೇಕು ಏನು ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸ್ನೇಹಿತರೆ, ತಾವು ಇದು ಓನ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ. ನಿಮ್ಮ ಊರಲ್ಲಿ ಅಥವಾ ನಿಮ್ಮ ತಾಲೂಕದಲ್ಲಿ ಎಲ್ಲಿಯಾದರೂ ಕೂಡ ಈ ಒಂದು ಅರ್ಜಿಗೆ ನೀವು ಆಗ್ಬೋದು. ಯಾವ ಥರ ಮೊಬೈಲಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ ನಂತರ ನೀವು ನಮ್ಮ ಚಾನಲ್ಗೆ ಲೈಕ್ ಕೊಡಿ. ಓಕೆ, ಬನ್ನಿ ಸ್ನೇಹಿತರೆ, ನಾನು ನಮ್ಮ ಚಾನಲಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಫಸ್ಟ್ ಪೇಜ್ ಈ ಥರ ಓಪನ್ ಆಗಿರುತ್ತೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಒಂದು ಹೊಸ ಉದ್ಯೋಗಗಳಿಗೆ ಅವಕಾಶವನ್ನು ಕೊಡ್ತಾ ಇದೆ ಸರ್ಕಾರದಿಂದ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆಯಲ್ಲ, ಇಲ್ಲಿ ಫಸ್ಟ್ ಪೇಜ್ ಈ ಥರ ಬಂದಿರುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಯಾವ ಥರ ನಿಮ್ಮ ಊರಲ್ಲಿ ಅರ್ಜಿ ಖಾಲಿ ಇದಾವ ಇಲ್ಲ ಅಥವಾ ನಿಮಗೆ ಎಲ್ಲಿ ಬೇಕು ಅರ್ಜಿ ಅನ್ನೋದು ಕೂಡ ನೀವು ಇಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಓಕೆನಾ. ಇಲ್ಲಿ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿಗೆ ಮಿನಿ ಅಂಗನವಾಡಿ ಕಾರ್ಯಕರ್ತರು ಅಂತ ಹೇಳ್ಬಿಟ್ಟು. ಇಲ್ಲಿ ಸೆಕೆಂಡ್ ಆಪ್ಷನ್ಸ್ ಇದೆಯಲ್ಲ, ಇಲ್ಲಿ ನೀವು ಏನಾದರೂ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ತಂಗೆ ನಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ನಿಮ್ಮ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂತ. ಆದರೆ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಅಂಗನವಾಡಿಯಲ್ಲಿ ಖಾಲಿ ಇದ್ದಾವೆ ಉದ್ಯೋಗಗಳು ಅಂತ ಹೇಳ್ಬಿಟ್ಟು. ನಾನು ಗುಲ್ಬರ್ಗ, ಅದಕ್ಕೋಸ್ಕರ ನಾನು ಗುಲ್ಬರ್ಗವನ್ನು ಆಯ್ಕೆ ಮಾಡ್ತಾ ಇದ್ದೀನಿ. ತಾಲೂಕು ಬಂದುಬಿಟ್ಟು ಚಿಂಚೋಳಿ ತಾಲೂಕನ್ನು ಆಯ್ಕೆ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ರಿ, 2 ಆಪ್ಷನ್ ಬಂದಿದ್ದಾವೆ. ಏನಪ್ಪ ಈ 2 ಆಪ್ಷನ್ ಅಂತಂದರೆ, ಇದು ಒಂದು ಅಂಗನವಾಡಿ ಟೀಚರ್ಸು, ಇದು ಮತ್ತು ಹೆಲ್ಪರ್ ಅಂದರೆ ಯಾವ ಥರ ಅಂದರೆ, ನೀವು ಅಂಗನವಾಡಿಯಲ್ಲಿ ನೋಡಿರ್ಬೋದು ಹೆಲ್ಪರ್ ಮತ್ತು ಅಂಗನವಾಡಿ ಟೀಚರ್ಸ್ ಇರ್ತಾರೆ. ಅದಕ್ಕೋಸ್ಕರ ಇದು ಯಾವುದೇ ಪರೀಕ್ಷೆ ಇಲ್ಲದೆ ನೇರವಾಗಿ ಆಯ್ಕೆ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಅರ್ಜಿ 10th ಪಾಸ್ ಆದರೆ ಸಾಕು, ಅರ್ಜಿನ ಹಾಕಿ. ಓಕೆನಾ. ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಟೀಚರ್ಗೆ ಓಕೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಫಿಲಪ್ ಆಗಿದೆ ಆಲ್ರೆಡಿ. ಅಂಗನವಾಡಿ ವರ್ಕರ್ಸ್ ಅಂತ ಬರ್ತಾಯಿದೆ. ಇಲ್ಲಿ ನೋಡಿ ಹೆಲ್ಪರ್ ಅಂತ ಬರ್ತಾಯಿದೆ. ಈ 2 ಕೂಡ ನೀವು 2ರಲ್ಲಿ ಯಾವುದಕ್ಕೂ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರು, 2ಕ್ಕೂ ಸಲ್ಲಿಸಿದ್ರೆ ಅಂದರೆ ಇಲ್ಲಿ ಸಲ್ಲಿಸಿ ಮಾಡಿ. ಒಂದು ವೇಳೆ ನೀವು SC ಅಥವಾ ST ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಜಾತಿ ಮತ್ತು ಆದಾಯ ಪ್ರಮಾಣ, ಅದೇ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ದು RD ನಂಬರ್ನ ಹಾಕಬೇಕಾಗುತ್ತೆ. ನಾನು ಇಲ್ಲಿ ಅದರ್ಸ್ ಅಂತ ಹಾಕ್ತಾಯಿದ್ದೀನಿ, ಯಾಕಂದರೆ ನನ್ನ ಹತ್ರ ಇವಾಗ ಸದ್ಯಕ್ಕೆ SC STದವ್ರದ್ದು ಯಾರ್ದು ಕೂಡ ಕಾಸ್ಟ್ ಇನ್ಕಮ್ದು ಸರ್ಟಿಫಿಕೇಟ್ ನಂಬರ್ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಡೈರೆಕ್ಟಾಗಿ ಓಕೆ ಮಾಡ್ತಾಯಿದ್ದೀನಿ. ಓಕೆ ಮಾಡ್ತಿದ್ದಂಗೆ ನಮಗೆ ಇಲ್ಲಿ ಕೂಡ ಯಾವ ಊರಲ್ಲಿ ಎಷ್ಟೆಷ್ಟು ಅರ್ಜಿ ಖಾಲಿ ಅಂಗನವಾಡಿ ಟೀಚರ್ಸ್ದು ಖಾಲಿ ಇದ್ದಾವೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನೋಡಿ ಸ್ನೇಹಿತರೆ, ಫಸ್ಟ್ ಬಂದುಬಿಟ್ಟು ಡಿಸ್ಟಿಕ್ ತೋರಿಸ್ತಾ ಇದೆ, ತಾಲೂಕು ಕೂಡ ತೋರಿಸ್ತಾ ಇದೆ, ರೂರಲ್ ತೋರಿಸ್ತಿದೆ. ಇಲ್ಲಿ ಯಾವ ಊರು ವಿಲೇಜ್ ನೇಮ್ ತೋರಿಸ್ತಿದೆ, ಪಂಚಾಯತ್ ನೇಮ್ ತೋರಿಸ್ತಿದೆ. ಇದು ಪಂಚಾಯತ್ ನೇಮ್, ನಿಮ್ಮ ಒಂದು ವಿಲೇಜಿಗೆ ಯಾವ ಪಂಚಾಯತ್ ಬರುತ್ತೆ ಆ ಪಂಚಾಯತಿಯಲ್ಲಿ ಊರಲ್ಲಿ ಎಷ್ಟು ಅಂಗನವಾಡಿಯಲ್ಲಿ ಖಾಲಿ ಇದ್ದಾವೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಓಕೆನಾ. ಇಲ್ಲಿ ನೀವು ಫಸ್ಟಾಗಿ ನಿಮ್ಮ ಊರಲ್ಲಿ ಯಾವ ಥರ ಇದೆ, ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅನ್ನೋದು ನೀವು ಅಲ್ಲಿ ನೀಟಾಗಿ ಓದ್ಕೊಳ್ಳಿ. ನಾನು ಇಲ್ಲಿ ನೋಡ್ತಾ ಇದ್ವಲ್ಲ, ಲಾಸ್ಟಲ್ಲಿ ನೋಡಿ ಸುಲೈಪೇಟ್ ಅಂತ ಬಂದಿದೆ. ಸುಲೈಪೇಟು ಮತ್ತು ಊರು ಕೂಡ ಸುಲೈಪೇಟಲ್ಲೇ ಅಂಗನವಾಡಿಗೆ ಜನರಲ್ದವ್ರಿಗೆ ಇಲ್ಲಿ ಖಾಲಿ ಇದ್ದಾವೆ ಅಂತ ಹೇಳ್ತಾ ಇದೆ. 7 ಸೀಟ್ ಖಾಲಿ ಇದ್ದಾವೆ ಅಂಗನವಾಡಿ. ಇಲ್ಲಿ ನೀವು ಒಂದು ವೇಳೆ ಇದ್ರ ಈ ಸುಲೈಪೇಟಲ್ಲಿ ಅರ್ಜಿ ಆಗಬೇಕು ಅಂತ ಇತ್ತಂದರೆ ಇಲ್ಲಿ ಕ್ಲಿಕ್ ಮಾಡ್ತಾಯಿರಿ. ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಒಂದು ಡೀಟೇಲ್ಸ್ ಬಂದಿರುತ್ತೆ. ಓಕೆನಾ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಕರೆಕ್ಟಾಗಿ ಓದ್ಕೊಳ್ಳಿ. 10th ಮಾರ್ಕ್ಸ್ ಕಾರ್ಡ್ ಅಭ್ಯರ್ಥಿಯ ಒಂದು ಪೂರ್ಣ ಹೆಸರು, SSLC 10ನೇ ತರಗತಿ ಅಂಕಪಟ್ಟಿಯಲ್ಲಿ ಇರುವಂತೆ. ಅಂದರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನಿಮ್ಮ ಹೆಸರು ಇದೆಯೋ ಅದೇ ಥರ ಟೈಪ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ನಿಮ್ಮ ನೇಮನ್ನು ಟೈಪ್ ಮಾಡಿ. ಟೈಪ್ ಮಾಡ್ತಾ ಇದ್ದಂಗೆ ಕೆಳಗಡೆ ನೀವು ಈ ಕಡೆ ಸೈಡನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಇಂಗ್ಲೀಷ್ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಡೇಟ್ ಆಫ್ ಬರ್ತ್, SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನಿಮ್ಮ ಒಂದು ಜನ್ಮ ದಿನಾಂಕವನ್ನು ಇದೆಯೋ ಅದೇ ಥರ ಕೂಡ ಇಲ್ಲಿ ಡೇಟು ಮತ್ತು ಮಂತು, ಯಾವ ಮಂತ್ ಬಂದಿದೆ ಆ ಮಂತನ್ನ ನೀವು ಟೈಪ್ ಮಾಡ್ಕೊಳ್ಳಿ. ಅಥವಾ ಇವಾಗ ನಮ್ಮ ಡೇಟ್ ಬಂದುಬಿಟ್ಟು 17 ಜುಲೈ. ಈಗ ನಿಮ್ಮ ಒಂದು ಇಯರ್ಸ್, ಎಷ್ಟನೇ ವರ್ಷದಲ್ಲಿ ಹುಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಮ ಒಂದು ಎಷ್ಟು, ನಿಮ್ಮ ವಯಸ್ಸೆಷ್ಟು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಬಂದಿದ್ದಾವೆ. ಇಲ್ಲಿ ಕ್ಲಿಯರಾಗಿ ಆಯ್ಕೆ ಮಾಡ್ಕೋಬಹುದು. ಇಲ್ಲಿ ಫೀಮೇಲ್ ಮಾತ್ರ ಇದೆ, ಅಂದರೆ ಹೆಣ್ಣು ಮಕ್ಕಳಿಗೆ ಮಾತ್ರ. ಓಕೆನಾ. ಇಲ್ಲಿ ಏನು ಕ್ಲಿಕ್ ಹೋಗಬೇಡಿ, ಇದು ಕರೆಕ್ಟಾಗಿ ಆಟೋಮೆಟಿಕ್ ಬಂದಿರುತ್ತೆ. ಇಲ್ಲಿ ನಿಮಗೆ ಈ ಕಡೆ ಸೈಡ್ ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆನಾ. SSLC ತರಗತಿಯಲ್ಲಿ ಅಭ್ಯರ್ಥಿ ಮಾಡಿದ ಭಾಷೆ, ನಿಮಗೆ ಕನ್ನಡ ಕರೆಕ್ಟಾಗಿ ಓದಕ್ಕೆ ಬರಬೇಕು ಮತ್ತು ಅದೇ ರೀತಿ ಬರೆಯೋಕ್ಕೆ ಬರಬೇಕು. ಅದಕ್ಕೋಸ್ಕರ ನನಗೆ ಕನ್ನಡ ಅಂತಲೇ ಓಕೆ ಮಾಡ್ತಾಯಿದ್ದೀನಿ. ಇಲ್ಲಿ
ದ್ವಿತೀಯ ಭಾಷೆ ಕನ್ನಡನೇ ಅಂತ ಹಾಕಿ ಇಲ್ಲಿ ಏನಿಲ್ಲ 4 ಆಪ್ಷನಲ್ಲಿ ನಾವು ಇದೊಂದು ಟಿಕ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಿಮ್ಮ ತಾಯಿಯ ಹೆಸರನ್ನು ಫಿಲಪ್ ಮಾಡಬೇಕು. ಅದೇ ರೀತಿ ಇಲ್ಲಿ ನಿಮ್ಮ ತಂದೆಯ ಹೆಸರು ಫಿಲಪ್ ಮಾಡಿ. ಇಲ್ಲಿ ನಿಮಗೆ ಮದುವೆ ಆಗಿದೆಯಾ ಇಲ್ವಾ ಅಂತ ಹೇಳಕ್ಕೆ ಆಪ್ಷನ್ಸ್ ಇದ್ದಾವೆ 2. ಮದುವೆ ಆಗಿದ್ದರೆ ಮದುವೆ ಆಗಿದೆಯಾ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಮತ್ತು ಕೆಳಗಡೆ ನಿಮ್ಮ ಒಂದು ಪಿ ಯು ಸಿ ಓದಿದರೆ ನಿಮಗೆ ಇಲ್ಲಿ ಪಿ ಯು ಸಿಯ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಆಗ್ತಾ ಇದ್ದಂಗೆ ನಿಮಗೆ ನೆಕ್ಸ್ಟ್ ಪೇಜ್ ಬಂದುಬಿಟ್ಟು ಇಲ್ಲಿ ಮತ್ತು ಪಿ ಯು ಸಿ ಸೆಕೆಂಡ್ ಇಯರ್ದು ಪರೀಕ್ಷೆ ಅಂಕಪಟ್ಟಿ ಅಂಕಗಳು ಮಾರ್ಕ್ಸ್ ಎಷ್ಟು ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇಲ್ಲಿ ಅವನ್ನ ಕರೆಕ್ಟಾಗಿ ಫಿಲಪ್ ಮಾಡ್ತಾ ಹೋಗಿ. ಇದು ಏನೇನು ಆಪ್ಷನ್ಸ್ ಇದಾವೆ ಅವು ಪ್ರತಿಯೊಂದು ಕೂಡ ಆಗ್ತಾ ಇರಬೇಕು. ಇಲ್ಲಿ ಅಡ್ರೆಸ್ಸನ್ನು ಹಾಕಿ ನಿಮ್ಮ ಒಂದು ಪ್ರೆಸೆಂಟ್ ಇರ್ತಕ್ಕಂಥ ಅಡ್ರೆಸ್ಸನ್ನು ಫಿಲಪ್ ಮಾಡಿ. ಇಲ್ಲಿ ಕರ್ನಾಟಕ ಇದ್ದಿದ್ದಕ್ಕೆ ಕರ್ನಾಟಕದಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಕ್ಲಿಕ್ ಆಗಿದೆ ಆಲ್ರೆಡಿ. ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನು ಮತ್ತೆ ಆಯ್ಕೆ ಮಾಡಿ. ಮತ್ತು ತಾಲೂಕನ್ನು ಕರೆಕ್ಟಾಗಿ ಟೈಪ್ ಮಾಡ್ತಾ ಇದ್ದಂಗೆ ಇಲ್ಲಿ ಪಿನ್ ಕೋಡು ಮತ್ತು ಮೊಬೈಲ್ ನಂಬರ್, ಇಮೇಲ್ ಐ ಡಿ, ನಮ್ಮದು ಒಂದು ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ನಿವಾಸ ಪ್ರಮಾಣ ಪತ್ರ ಅಂತೆ. ಇದು ಒಂದು ಏನೋ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ, ನೋಡ್ಕೊಳ್ಳಿ. ನಿಮ್ಗೆ ಒಂದು ಸತಿ ಕರೆಕ್ಟಾಗಿ ಓದ್ಕೊಂಡು ಪ್ರತಿಯೊಂದು ಕೂಡ ಟೈಪ್ ಮಾಡ್ತಾ ಇದ್ದಂಗೆ ಇಲ್ಲಿ ಮತ್ತು ಎಲ್ಲ ಕೂಡ ಬಂದಿರುತ್ತೆ. ಇಲ್ಲಿ ಟಿಕ್ ಮಾಡ್ತಾ ಹೋಗ್ತಾ ಇರಬೇಕು, ಏನಿಲ್ಲ. ಇದೇ ನಿಮ್ಮ ಒಂದು ಎಕ್ಸಾಮ್ ಅಂತಲೇ ತಿಳ್ಕೊಳ್ಳಿ, ಓಕೆನಾ. ಇಲ್ಲಿ ಏನೇನು ಕೊಟ್ಟಿದ್ದೀರಾ ಅದನ್ನು ಕ್ಲಿಯರಾಗಿ ಓದ್ಕೊಂಡು ಎಲ್ಲನೂ ಕ್ಲಿಯರ್ ಮಾಡಿ. ಇಲ್ಲಿ ಲಾಸ್ಟಲ್ಲಿ ಒಂದು ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ನಾನು ಇವೆಲ್ಲ ಫ್ಲಿಪ್ ಮಾಡಿಲ್ಲ, ಅದಕ್ಕೋಸ್ಕರ ಮತ್ತೆ ಬ್ಯಾಗ್ ಬರ್ತಾ ಇದೆ. ನೀವೆಲ್ಲ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಅಕ್ಲಾಜ್ಮೆಂಟ್ ನಂಬರ್ ಬಂದಿರುತ್ತೆ. ಇಲ್ಲಿ ಈ ಅಕ್ಲಾಜ್ಮೆಂಟ್ ನಂಬರ್ ಬಂದ ಮೇಲೆ ನೀವು ಫೋಟೋ ಮತ್ತು ಅಟ್ಯಾಚ್ ಮಾಡುವುದು ಕೂಡ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಇವಾಗ ನಿಮ್ಗೆ ಅಪ್ಲಿಕೇಶನ್ ಫಿಲಪ್ ಆಗಿರುತ್ತೆ, ಅಲ್ಲಿ ಒಂದು ID ನಂಬರ್ ಬಂದಿರುತ್ತೆ, ಅಕ್ಲಾಜ್ಮೆಂಟ್ ನಂಬರ್. ಇಲ್ಲಿ ಅಕ್ಲಾಜ್ಮೆಂಟ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಸಬ್ಮಿಟ್ ಕೊಟ್ಟು ಅಲ್ಲಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಕ್ಲಿಯರಿಟಿಯಾಗಿ ಹಾಕಬೇಕಾಗುತ್ತೆ, ಓಕೆನಾ. ಲಾಸ್ಟಲ್ಲಿ ಅರ್ಜಿ ಮುಂದುವರಿಸಲು ಇಲ್ಲಿ ಮತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಇಷ್ಟಕ್ಕೆ ಮುಂಚೆ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿಂದನೇ ಈ ಒಂದು ಅರ್ಜಿನ ID ನಂಬರ್ ಹಾಕಬೇಕು, ಡೇಟ್ ಆಫ್ ಬರ್ತ್ ಹಾಕಬೇಕು, ಇಯರ್ ಹಾಕಬೇಕು, ಓಕೆ ಮಾಡಬೇಕು. ಇದೇ ಥರ ಕೂಡ ಅರ್ಜಿಗಳನ್ನು ಹಾಕಿ ನಿಮಗೂ ಕೂಡ ಅದೃಷ್ಟ ಇತ್ತು ಅಂದರೆ ನಿಮ್ಮ ಊರು ಸೈಡಲ್ಲೇ ನಿಮಗೆ ಅಂಗನವಾಡಿ ಟೀಚರ್ ಅಥವಾ ಹೆಲ್ಪರ್ ಉದ್ಯೋಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ಗೊತ್ತಾಗಲಿ. ಮತ್ತು ನಿಮಗೂ ಕೂಡ ನಿಮ್ಮ ರಿಲೇಷನಲ್ಲಿ ಯಾರನ್ನಾದಿದ್ದರೆ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಅವರು ಮೊಬೈಲಲ್ಲಿ ಇದೇ ರೀತಿ ಹಾಕೋತಾರೆ. ನಮ್ಮ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಈ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ನಮ್ಮ ಚಾನಲ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಓಕೆ. ಸ್ನೇಹಿತರೆ, ತಾವು ಕೂಡ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಿಮಗೋಸ್ಕರ ನಾವು ಎಷ್ಟು ಹೆಲ್ಪ್